ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲ್ಯಾಪ್ಟಾಪ್ ಕೀಬೋರ್ಡಲ್ಲಿರುವ ಮುಖ್ಯ ಕೀಗಳ ಬಗ್ಗೆ ನೋಡೋಣ. ಮೊದಲು ಇಲ್ಲಿ ನೋಡಿ, ಎಸ್ಕೇಪ್ ಕೀ ಇದೆ ಫಸ್ಟ್. ಈ ಎಸ್ಕೇಪ್ ಕೀ, ಈ ಕೀನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಿದೆ. ಇಲ್ಲಿ ನಮಗೆ ಬ್ಯಾಕ್ ಬರೋದಕ್ಕೆ ಯಾವ ಬಟನ್ಸು ಇಲ್ಲ ನೋಡಿ, ಇಲ್ಲಿ ಯಾವ ಆಪ್ಷನ್ನು ಕಾಣ್ತಿಲ್ಲ ನಾವು ಬ್ಯಾಕ್ ಬರೋಣ ಅಂತ ಹೇಳಿದರೆ ಆ ವಿಡಿಯೋದಲ್ಲಿ. ಸೊ ಇಂಥ ಟೈಮಲ್ಲಿ ನಾವು ಈ ಎಸ್ಕೇಪ್ ಕೀನ ಒಂದು ಸಲ ಪ್ರೆಸ್ ಮಾಡಿದ್ರೆ ನೋಡಿ, ನಾನು ಇವಾಗ ಪ್ರೆಸ್ ಮಾಡ್ತೀನಿ. ನೋಡಿ ಅಲ್ಲಿ ಆಪ್ಷನ್ ಬಂದಿದೆ, ನಮಗೆ ಈ ಥರ ಆಪ್ಷನ್ ಬಂದಿದೆ. ನಾವು ಇವಾಗ ಬ್ಯಾಕ್ ಬರ್ಬೋದು. ನೆಕ್ಸ್ಟು F1, F2, F3, F4, F5, F6, F7, F8, F9, F10, F11, F12 ಇದು ಫಂಕ್ಷನ್ಸ್ ಕೀ ಅಂತ ಹೇಳ್ತೀವಿ. ಇದನ್ನು ಯಾವಾಗ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು ಇದು ನಂಬರ್ಸ್ ಕೀ. 1 2 3 ನಂಬರ್ಸ್ ಇದೆ. ಈ ನಂಬರ್ಸ್ ಕೀನ ನಂಬರ್ ಏನಾದರೂ ಟೈಪ್ ಮಾಡೋದಕ್ಕೆ ನಂಬರ್ಸ್ ಕೀಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಆಲ್ಫಾಬೆಟಿಕ್ ಕೀಸ್ ಇದೆ. ಇಲ್ಲಿ ಈ ಆಲ್ಫಾಬೆಟಿಕ್ ಕೀನ ಏನಾದ್ರೂ ಟೈಪ್ ಮಾಡೋದಕ್ಕೆ ಅದಕ್ಕೆ ಈ ಆಲ್ಫಾಬೆಟಿಕ್ ಕೀಗಳನ್ನ ಯೂಸ್ ಮಾಡ್ತೀವಿ. ಇದು ಕ್ಯಾಪ್ಸ್ ಲಾಕ್ ಆಫ್ ಆಗುತ್ತೆ, ಆನ್ ಇದೆ. ಇದು ಕ್ಯಾಪ್ಸ್ ಲಾಕ್ ಅಂದರೆ ಏನು? ಕ್ಯಾಪ್ಸ್ ಲಾಕ್ ಆನ್ ಇದ್ದರೆ ಏನಾಗುತ್ತೆ, ಇಲ್ಲಿ ನೋಡಿ ಸ್ಕ್ರೀನು ಕ್ಯಾಪ್ಸ್ ಲಾಕ್ ಆನ್ ಇದೆ. ಇವಾಗ ಇಲ್ಲಿ ನೋಡಿ ಆನ್ ಇದೆ, ಬಟನ್ ಆನ್ ಆಗಿದೆ ಅಂದರೆ ಇಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಆಗಿದೆ ಅಂತ ಅರ್ಥ. ಆಫ್ ಆದರೆ ಹಿಂಗೆ ಹೋಗುತ್ತೆ, ಇದು ಆನ್ ಆಗಿದೆ. ಅಲ್ಲಿ ನೋಡಿ ಆನ್ ಇದೆ, ನೋಡಿ ಕ್ಯಾಪಿಟಲ್ ಲೆಟ್ರ್ ಬಂತು. ಸೊ ಅದೇ ಕ್ಯಾಪ್ಸ್ ಲಾಕ್ ಆಫ್ ಇದ್ದರೆ ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ ಕ್ಯಾಪ್ಸ್ ಲಾಕ್ ಆಫ್ ಮಾಡ್ತೀನಿ. ಮೇಲೆ ನೋಡಿ ಕ್ಯಾಪ್ಸ್ ಲಾಕು, ನೋಡಿ ಸ್ಮಾಲ್ ಲೆಟ್ರ್ ಬಂದಿದೆ. ಕ್ಯಾಪ್ಸ್ ಆನ್ ಇದ್ದರೆ ಕ್ಯಾಪಿಟಲ್ ಲೆಟ್ರ್ ಬರುತ್ತೆ, ಆಫ್ ಇದ್ದರೆ ಸ್ಮಾಲ್ ಲೆಟ್ರ್ ಬರುತ್ತೆ. ಈ ಟ್ಯಾಬ್ ಏನಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಇಲ್ಲಿಟ್ಟಿದ್ದೀನಿ. ಈ ಟ್ಯಾಬ್ ಇದೆ ನೋಡಿ, ಟ್ಯಾಬ ಪ್ರೆಸ್ ಮಾಡ್ತೀನಿ. ಅಲ್ಲಿ ನೋಡಿ, ನೋಡಿದ್ರಾ ಟ್ಯಾಬು ಆ ಥರ 1 by 1 ಹೋಗೋದಕ್ಕೆ ಟ್ಯಾಬ್ನ ಯೂಸ್ ಮಾಡ್ತೀವಿ. ಇದು ಶಿಫ್ಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಅಲ್ಲಿ ನೋಡಿ ಕ್ಯಾಪ್ಸ್ ಲಾಕ್ ಆನ್ ಮಾಡ್ದೇನೆ ನಮಗೆ ಕ್ಯಾಪಿಟಲ್ ಲೆಟ್ರಲ್ಲಿ ಬೇಕು ಅಂದಾಗ ನಾವು ಶಿಫ್ಟ್ನ ಪ್ರೆಸ್ ಮಾಡಿದರೆ ನೋಡಿ, ಶಿಫ್ಟ್ನ ಪ್ರೆಸ್ ಮಾಡಿ ಎ ಟೈಪ್ ಮಾಡ್ತೀನಿ. ನೋಡಿ ಕ್ಯಾಪ್ಸ್ ಆನ್ ಆಗಿಲ್ಲ, ಶಿಫ್ಟು ಪ್ರೆಸ್ ಮಾಡಿ ಇವಾಗ ಎಸ್ ಟೈಪ್ ಮಾಡ್ತೀನಿ. ಅಲ್ಲಿ ನೋಡಿ ಎಸ್, ಕ್ಯಾಪ್ಸ್ ಆಫ್ ಆಗಿದೆ. ಕ್ಯಾಪ್ಸ್ ಲಾಕು ಆಫಲ್ಲಿದ್ದರೂ ನಮಗೆ ಕ್ಯಾಪಿಟಲ್ ಲೆಟ್ರಲ್ಲಿ ಬೇಕು ಅಂದರೆ ಶಿಫ್ಟ್ನ ಯೂಸ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಇನ್ನೊಂದು ನೋಡಿ, 1 2 3 ಹತ್ರ ಈ ಥರ ಸಿಂಬಲ್ಸ್ ಇದೆ. ಶಿಫ್ಟ್ನ ಇಟ್ಕೊಂಡು ಆ ಸಿಂಬಲ್ಸ್ ಮೇಲೆ ಪ್ರೆಸ್ ಮಾಡ್ತಾ ಹೋದರೆ ಆ ಸಿಂಬಲ್ಸ್ ಅಲ್ಲಿ ಬರುತ್ತೆ ನೋಡಿ. ಶಿಫ್ಟ್ ಆಯಿತು. ನೆಕ್ಸ್ಟ್ ಕಂಟ್ರೋಲ್. ಇವಾಗ ಕಂಟ್ರೋಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಕಂಟ್ರೋಲಲ್ಲಿ ತುಂಬ ಆಪ್ಷನ್ಸ್ ಇದೆ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ನೀಟಾಗಿ ತೋರಿಸ್ತೀನಿ. ಇವಾಗ ಚಿಕ್ಕದಾಗಿ ತೋರಿಸ್ತೀನಿ ನೋಡಿ. ಕಂಟ್ರೋಲ್ ಅಲ್ಲಿ ನೀವು ಸ್ಕ್ರೀನ್ ನೋಡಿರಿ, ಕಂಟ್ರೋಲ್ ಇಟ್ಕೊಂಡು ನಾನು ಜೆಡ್ ಕ್ಲಿಕ್ ಮಾಡ್ತೀನಿ, ಬ್ಯಾಕ್ ಹೋಯ್ತು ನೋಡಿ. ಅದೇ ನನಗೆ ಅದೇನಿತ್ತು ಅದು ಬೇಕು ಅಂದರೆ ಕಂಟ್ರೋಲ್ ಇಟ್ಕೊಂಡು ವೈ ಕ್ಲಿಕ್ ಮಾಡ್ತೀನಿ, ಅದು ರಿಟರ್ನ್ ಬಂತು. ಈ ಥರ ಕಂಟ್ರೋಲ್ ಕೀನ ಇದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟು FN ಅಂತ ಇಲ್ಲೊಂದು ಬಟನ್ ಇದೆ. FN ಏನಕ್ಕೆ ಯೂಸ್ ಮಾಡ್ತೀವಿ? FN ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಸ್ಕ್ರೀನ್ನ ನಾನು ಸಿಂಪಲ್ ಚಿಕ್ಕ ಚಿಕ್ಕ ಇದ್ದೀನಿ. FN ಕ್ಲಿಕ್ ಮಾಡಿ ಇಲ್ಲಿ ಫಂಕ್ಷನ್ಸ್ ಬಟನ್ ಇನ್ನೊಂದು ಸಲ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇದು ಬ್ರೈಟ್ನೆಸ್ ಇದು. ಇಲ್ಲಿ ನೋಡಿ FN ಕ್ಲಿಕ್ ಮಾಡಿ ಇದ್ರ ಜೊತೆಗೆ ಬ್ರೈಟ್ನೆಸ್ F11 ಅಂತ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ ನೀವು ಸ್ಕ್ರೀನ್ನ ನೋಡಿ, ನೀವು ಇಲ್ಲಿ ನೋಡಿ ಬ್ರೈಟ್ನೆಸ್ ಕಡಿಮೆ ಆಯಿತು ನೋಡು. ಇದನ್ನು ಕ್ಲಿಕ್ ಮಾಡೋದ್ರಿಂದ ಬ್ರೈಟ್ನೆಸ್ ಕಡಿಮೆ ಆಯಿತು. ಅದೇ ಇವಾಗ FN ಕ್ಲಿಕ್ ಮಾಡಿ F12 ಕ್ಲಿಕ್ ಮಾಡಿದರೆ ನೋಡಿ ಬ್ರೈಟ್ನೆಸ್ ಜಾಸ್ತಿ ಆಯಿತು. ಆ್ಯಂಡ್ ದೆನ್ ಇದು ವಿಂಡೋಸ್ ಕೀ ಏನಕ್ಕೆ ಯೂಸ್ ಮಾಡ್ತೀವಿ? ನಾನು ವಿಂಡೋಸ್ ಕೀ ಇವಾಗ ಪ್ರೆಸ್ ಮಾಡ್ತೀನಿ, ಅಲ್ಲಿ ನೋಡಿ ವಿಂಡೋಸ್ ಕೀ ಓಪನ್ ಆಯಿತು. ಇದು ಆಲ್ರೆಡಿ ನಿಮಗೆ ಗೊತ್ತು. ನಾನು ಇವಾಗ ನೋಡಿ ಅಲರ್ಟ್ ಮತ್ತು F4 ಯೂಸ್ ಮಾಡ್ತೀನಿ ನೋಡಿ, ALT ಆ್ಯಂಡ್ F4. ಓಕೆನಾ? ನೋಡಿ ಅಲರ್ಟ್ F4, ಶಟ್-ಡೌನ್. ಈ ಥರ ತುಂಬ ಆಪ್ಷನ್ಸ್ ಇದೆ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ನೀಟಾಗಿ ಒಂದೊಂದೇ ಕೀ ಬಗ್ಗೆ ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು, ಉಳಿದಿರೋದನ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ.